ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸಮಾವೇಶ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ? ಶ್ರೀಗಳು ಬಂದಿದ್ದಾರಾ? ಯಾವ್ಯಾವ ಮುಖಂಡರು ಆಗಮಿಸಿದ್ದಾರೆ ಅಥವಾ ಆಗಮಿಸಲಿದ್ದಾರೆ? ಯಾವ ರೀತಿಯಲ್ಲಿ ಸಭೆ ನಡೀಬಹುದು? ಎಷ್ಟು ಹೊತ್ತಿನವರೆಗೆ ನಡೀಬಹುದು? ಜೊತೆಗೆ ಅತ್ಯಂತ ಪ್ರಮುಖವಾಗಿ ಏನು ನಿರ್ಣಯ ಹೊರಬೀಳಬಹುದು? ಶ್ರೀಲಕ್ಷ್ಮಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಇದು ಅನ್ನುವಂತ ವಾದವನ್ನ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಪ್ರಬಲವಾಗಿ ಈ ವಾದವನ್ನೇ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯ ಜೊತೆಗೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಜಾತಿಗಳ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವಂತದ್ದೇನಕ್ಕೆ ಅಂತಂದು ಹೇಳಿದ್ರೆ, ಆಯಾ ಸಮುದಾಯಗಳ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿತ್ತು ಇಂದಿನ ಸಮೀಕ್ಷೆಯಲ್ಲಿ. ಮತ್ತು ಈ ಬಾರಿ ಬಿಡುಗಡೆ ಮಾಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿರುವಂತಹ ಜಾತಿ ಪಟ್ಟಿಯಲ್ಲಿ ಸಮುದಾಯಗಳ ವಿಚಾರಕ್ಕೆ ಹೆಸರಿಗೆ ಒಂದಷ್ಟು ವರ್ಗೀಕರಣ ಮಾಡುವಂತದ್ದು ಅಥವಾ ಅದಕ್ಕೆ ಕೋಡ್ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಮುದ್ರಣದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದಾವೆ. ಮತ್ತೆ ಅದನ್ನ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕೋಡ್ಗಳನ್ನ ಕೊಟ್ಟು ವಿಭಜನೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂತಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಿರುವಂತದ್ದು. ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಲಿಂಗಾಯತ್ ನಾಯಕರೆಲ್ಲರೂ ಕೂಡ ಸೇರಿ ಒಂದು ಸಮಾವೇಶನ ಮಾಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ನಿರ್ಮಲಾನಂದ ಶ್ರೀನಾಥ ಅವರು ಶ್ರೀಗಳವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಆದಿಚುಂಚನಗಿರಿ ಮಠದಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪಕ್ಷಾತೀತವಾಗಿ ಪಕ್ಷ ಭೇದವನ್ನ ಮರೆತು ಸಮುದಾಯದ ವಿಚಾರಕ್ಕೆ ಎಲ್ಲರೂ ಕೂಡ ಒಗ್ಗೂಡದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈಗಾಗಲೇ ಬಿಜೆಪಿ ನಾಯಕರು ಬಂದಿರುವಂತದ್ದು, ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಅವರು, ಎಂಸಿ ಸುಧಾಕರ್ ಅವರು, ಕುಮಾರಸ್ವಾಮಿ ಅವರು ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಕ್ಕೆ ಬರುತ್ತಾ ಇರುವಂತದ್ದು. ಇನ್ನೂ ಕೆಲವರು ಆಗಮನ ಆಗಬೇಕಾಗಿದೆ. ಆದ್ರೆ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಆಕ್ಷೇಪಗಳು ತಮ್ಮ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಈ ಒಂದು ಹೋರಾಟ ಸಮಿತಿ ಏನಿದೆ, ಹೋರಾಟ ಸಮಿತಿಯು ಕೂಡ ಈಗಾಗಲೇ ಕೆಲವೊಂದು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದೆ. ಏನಂತಂದು ಹೇಳಿದ್ರೆ, ಈ ಉಪಪಂಗಡಗಳನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಇಡೀ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಒಂದೇ ಸಮುದಾಯ. ಅದರಲ್ಲಿ ಉಪಪಂಗಡಗಳನ್ನ ಕೊಡುವಂತದ್ದು ದಾಸ ಒಕ್ಕಲಿಗ ಆಗಿರ್ಬೋದು, ಮರಸ್ ಒಕ್ಕಲಿಗ ಆಗಿರ್ಬೋದು, ಈ ರೀತಿಯ ಒಂದು ಉಪ ಕೋಡ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿದೆ. ಮತ್ತೆ ಇಂಗ್ಲಿಷ್ ಅಕ್ಷರಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಏನು ಸ್ಪೆಲ್ಲಿಂಗ್ ಅನ್ನು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೇ ಜಾತಿ ಪಟ್ಟಿಯಲ್ಲೂ ಕೂಡ ಈಗ ಹಿಂದುಳಿದ ಆಯೋಗವು ಕೂಡ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಗೊಂದಲ ಆಗತ್ತೆ. ಇದು ಎಲ್ಲವೂ ಕೂಡ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಬೇಕು ಅಂತ ಒತ್ತಾಯವನ್ನ ಇಟ್ಟಿದೆ. ಆದ್ರೆ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ, ಪಕ್ಷ ಭೇದ, ಪಕ್ಷದ ಬೇರೆ ಬೇರೆ ರಾಜಕೀಯ ಬೇರೆ, ಆದ್ರೆ ಸಮುದಾಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಷ್ಟು ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡಬೇಕು. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಇವತ್ತಿನ ನಿರ್ಣಯ ಏನಾಗುತ್ತೆ ಅದನ್ನೇ ಮಂಡಿಸಬೇಕು. ಮತ್ತೆ ಈಗಾಗಲೇ ಆಕ್ಷೇಪಗಳೇನಿತ್ತು ಆ ಆಕ್ಷೇಪಗಳನ್ನು ಕೂಡ ಮುಂದುವರಿಸಬೇಕು. ಅದೆಲ್ಲವೂ ಕೂಡ ಸರಿಪಡಿಸಲಿಕ್ಕೂ ಕೂಡ ಒತ್ತಡವನ್ನ ಹಾಕಬೇಕು ಅಂತ ಒಂದಷ್ಟು ಸೂಚನೆಗಳು ಬಂದಂತೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಒಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮೀಕ್ಷೆ ವಿಚಾರಕ್ಕೆ ಕ್ಯಾಬಿನೆಟ್ ನಲ್ಲೂ ಕೂಡ ಆಕ್ಷೇಪಗಳನ್ನ ಎತ್ತಿದ್ರು. ಮತ್ತೊಂದು ಕಡೆಗೆ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ತರುವಂತಹ ಎಲ್ಲಾ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸಮಾವೇಶ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ? ಶ್ರೀಗಳು ಬಂದಿದ್ದಾರಾ? ಯಾವ್ಯಾವ ಮುಖಂಡರು ಆಗಮಿಸಿದ್ದಾರೆ ಅಥವಾ ಆಗಮಿಸಲಿದ್ದಾರೆ? ಯಾವ ರೀತಿಯಲ್ಲಿ ಸಭೆ ನಡೀಬಹುದು? ಎಷ್ಟು ಹೊತ್ತಿನವರೆಗೆ ನಡೀಬಹುದು? ಜೊತೆಗೆ ಅತ್ಯಂತ ಪ್ರಮುಖವಾಗಿ ಏನು ನಿರ್ಣಯ ಹೊರಬೀಳಬಹುದು? ಶ್ರೀಲಕ್ಷ್ಮಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಇದು ಅನ್ನುವಂತ ವಾದವನ್ನ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಪ್ರಬಲವಾಗಿ ಈ ವಾದವನ್ನೇ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯ ಜೊತೆಗೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಜಾತಿಗಳ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವಂತದ್ದೇನಕ್ಕೆ ಅಂತಂದು ಹೇಳಿದ್ರೆ, ಆಯಾ ಸಮುದಾಯಗಳ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿತ್ತು ಇಂದಿನ ಸಮೀಕ್ಷೆಯಲ್ಲಿ. ಮತ್ತು ಈ ಬಾರಿ ಬಿಡುಗಡೆ ಮಾಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿರುವಂತಹ ಜಾತಿ ಪಟ್ಟಿಯಲ್ಲಿ
ಸಮುದಾಯಗಳ ವಿಚಾರಕ್ಕೆ ಹೆಸರಿಗೆ ಒಂದಷ್ಟು ವರ್ಗೀಕರಣ ಮಾಡುವಂತದ್ದು ಅಥವಾ ಅದಕ್ಕೆ ಕೋಡ್ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಮುದ್ರಣದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದಾವೆ. ಮತ್ತೆ ಅದನ್ನ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕೋಡ್ಗಳನ್ನ ಕೊಟ್ಟು ವಿಭಜನೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂತಿರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಿರುವಂತದ್ದು. ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಲಿಂಗಾಯತ್ ನಾಯಕರೆಲ್ಲರೂ ಕೂಡ ಸೇರಿ ಒಂದು ಸಮಾವೇಶನ ಮಾಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ನಿರ್ಮಲಾನಂದ ಶ್ರೀನಾಥ ಅವರು ಶ್ರೀಗಳವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಆದಿಚುಂಚನಗಿರಿ ಮಠದಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪಕ್ಷಾತೀತವಾಗಿ ಪಕ್ಷ ಭೇದವನ್ನ ಮರೆತು ಸಮುದಾಯದ ವಿಚಾರಕ್ಕೆ ಎಲ್ಲರೂ ಕೂಡ ಒಗ್ಗೂಡದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈಗಾಗಲೇ ಬಿಜೆಪಿ ನಾಯಕರು ಬಂದಿರುವಂತದ್ದು, ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಅವರು, ಎಂಸಿ ಸುಧಾಕರ್ ಅವರು, ಕುಮಾರಸ್ವಾಮಿ ಅವರು ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಕ್ಕೆ ಬರುತ್ತಾ ಇರುವಂತದ್ದು. ಇನ್ನೂ ಕೆಲವರು ಆಗಮನ ಆಗಬೇಕಾಗಿದೆ. ಆದ್ರೆ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಆಕ್ಷೇಪಗಳು ತಮ್ಮ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಈ ಒಂದು ಹೋರಾಟ ಸಮಿತಿ ಏನಿದೆ, ಹೋರಾಟ ಸಮಿತಿಯು ಕೂಡ ಈಗಾಗಲೇ ಕೆಲವೊಂದು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದೆ. ಏನಂತಂದು ಹೇಳಿದ್ರೆ, ಈ ಉಪಪಂಗಡಗಳನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಇಡೀ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಒಂದೇ ಸಮುದಾಯ. ಅದರಲ್ಲಿ ಉಪಪಂಗಡಗಳನ್ನ ಕೊಡುವಂತದ್ದು ದಾಸ ಒಕ್ಕಲಿಗ ಆಗಿರ್ಬೋದು, ಮರಸು ಒಕ್ಕಲಿಗ ಆಗಿರ್ಬೋದು, ಈ ರೀತಿಯ ಒಂದು ಉಪ ಕೋಡ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿದೆ. ಮತ್ತೆ ಇಂಗ್ಲಿಷ್ ಅಕ್ಷರಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಅನ್ನು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೇ ಜಾತಿ ಪಟ್ಟಿಯಲ್ಲೂ ಕೂಡ ಈಗ ಹಿಂದುಳಿದ ಆಯೋಗವು ಕೂಡ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಗೊಂದಲ ಆಗತ್ತೆ. ಇದು ಎಲ್ಲವೂ ಕೂಡ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಬೇಕು ಅಂತ ಒತ್ತಾಯವನ್ನ ಇಟ್ಟಿದೆ. ಆದ್ರೆ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ, ಪಕ್ಷ ಭೇದ, ಪಕ್ಷದ ಬೇರೆ ಬೇರೆ ರಾಜಕೀಯ ಬೇರೆ, ಆದ್ರೆ ಸಮುದಾಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಷ್ಟು ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡಬೇಕು. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಇವತ್ತಿನ ನಿರ್ಣಯ ಏನಾಗುತ್ತೆ ಅದನ್ನೇ ಮಂಡಿಸಬೇಕು. ಮತ್ತೆ ಈಗಾಗಲೇ ಆಕ್ಷೇಪಗಳೇನಿತ್ತು ಆ ಆಕ್ಷೇಪಗಳನ್ನು ಕೂಡ ಮುಂದುವರಿಸಬೇಕು. ಅದೆಲ್ಲವೂ ಕೂಡ ಸರಿಪಡಿಸಲಿಕ್ಕೂ ಕೂಡ ಒತ್ತಡವನ್ನ ಹಾಕಬೇಕು ಅಂತ ಒಂದಷ್ಟು ಸೂಚನೆಗಳು ಬಂದಂತೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಒಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮೀಕ್ಷೆ ವಿಚಾರಕ್ಕೆ ಕ್ಯಾಬಿನೆಟ್ ನಲ್ಲೂ ಕೂಡ ಆಕ್ಷೇಪಗಳನ್ನ ಎತ್ತಿದ್ರು. ಮತ್ತೊಂದು ಕಡೆಗೆ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ತರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತು, ಸಮಾವೇಶ ಎಷ್ಟು ಹೊತ್ತಿಗೆ ಆರಂಭ ಆಗುತ್ತೆ? ಶ್ರೀಗಳು ಬಂದಿದ್ದಾರಾ? ಯಾವ್ಯಾವ ಮುಖಂಡರು ಆಗಮಿಸಿದ್ದಾರೆ ಅಥವಾ ಆಗಮಿಸಲಿದ್ದಾರೆ? ಯಾವ ರೀತಿಯಲ್ಲಿ ಸಭೆ ನಡೀಬಹುದು? ಎಷ್ಟು ಹೊತ್ತಿನವರೆಗೆ ನಡೀಬಹುದು? ಜೊತೆಗೆ ಅತ್ಯಂತ ಪ್ರಮುಖವಾಗಿ ಏನು ನಿರ್ಣಯ ಹೊರಬೀಳಬಹುದು? ಶ್ರೀಲಕ್ಷ್ಮಿ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ ಇದು ಅನ್ನುವಂತ ವಾದವನ್ನ ಈಗಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಚಿವರಾದಂತಹ ಶಿವರಾಜ್ ತಂಗಡಿ ಅವರು ಪ್ರಬಲವಾಗಿ ಈ ವಾದವನ್ನೇ ಮುಂದೆ ಇಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯ ಜೊತೆಗೆ ಬಹಳ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಜಾತಿಗಳ ವಿಚಾರ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಏನಕ್ಕೆ ಅಂತಂದು ಹೇಳಿದ್ರೆ, ಆಯಾ ಸಮುದಾಯಗಳ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿತ್ತು ಹಿಂದಿನ ಸಮೀಕ್ಷೆಯಲ್ಲಿ. ಮತ್ತು ಈ ಬಾರಿ ಬಿಡುಗಡೆ ಮಾಡಿರುವಂತಹ ಹಿಂದುಳಿದ ವರ್ಗಗಳ ಆಯೋಗ ಬಿಡುಗಡೆ ಮಾಡಿರುವಂತಹ ಜಾತಿ ಪಟ್ಟಿಯಲ್ಲಿ ಸಮುದಾಯಗಳ ವಿಚಾರಕ್ಕೆ ಹೆಸರಿಗೆ ಒಂದಷ್ಟು ವರ್ಗೀಕರಣ ಮಾಡುವಂತದ್ದು ಅಥವಾ ಅದಕ್ಕೆ ಕೋಡ್ ಕೊಡುವಂತ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳಿದಾವೆ. ಮುದ್ರಣದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದಾವೆ. ಮತ್ತೆ ಅದನ್ನ ವಿಂಗಡಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಕೋಡ್ಗಳನ್ನ ಕೊಟ್ಟು ವಿಭಜನೆ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿಬಂತಿರುವಂತ ಹಿನ್ನೆಲೆಯಲ್ಲಿ ಬಹಳಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಿರುವಂತದ್ದು. ನಿನ್ನೆ ಅಷ್ಟೇ ಹುಬ್ಬಳ್ಳಿಯಲ್ಲಿ ಲಿಂಗಾಯತ್ ನಾಯಕರೆಲ್ಲರೂ ಕೂಡ ಸೇರಿ ಒಂದು ಸಮಾವೇಶನ ಮಾಡಿದ್ರು. ಇವತ್ತು ಒಕ್ಕಲಿಗ ಸಮುದಾಯದ ನಾಯಕರೆಲ್ಲರೂ ಕೂಡ ನಿರ್ಮಲಾನಂದ ಶ್ರೀನಾಥ ಅವರು ಶ್ರೀಗಳವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು. ಆದಿಚುಂಚನಗಿರಿ ಮಠದಲ್ಲಿ ಈ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಪಕ್ಷಾತೀತವಾಗಿ ಪಕ್ಷ ಭೇದವನ್ನ ಮರೆತು ಸಮುದಾಯದ ವಿಚಾರಕ್ಕೆ ಎಲ್ಲರೂ ಕೂಡ ಒಗ್ಗೂಡದಂತೆ ಕಾಣಿಸ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈಗಾಗಲೇ ಬಿಜೆಪಿ ನಾಯಕರು ಬಂದಿರುವಂತದ್ದು, ಕಾಂಗ್ರೆಸ್ನ ಚಲುವರಾಯಸ್ವಾಮಿ ಅವರು, ಎಂಸಿ ಸುಧಾಕರ್ ಅವರು, ಕುಮಾರಸ್ವಾಮಿ ಅವರು ಸೇರಿದಂತೆ ಬಹುತೇಕ ಎಲ್ಲಾ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಕ್ಕೆ ಬರುತ್ತಾ ಇರುವಂತದ್ದು. ಇನ್ನೂ ಕೆಲವರು ಆಗಮನ ಆಗಬೇಕಾಗಿದೆ. ಆದ್ರೆ ಪ್ರಮುಖವಾದಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಆಕ್ಷೇಪಗಳು ತಮ್ಮ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೂ
ಕೂಡ ಒಕ್ಕಲಿಗ ಸಮುದಾಯದ ಈ ಒಂದು ಹೋರಾಟ ಸಮಿತಿ ಏನಿದೆ, ಹೋರಾಟ ಸಮಿತಿಯು ಕೂಡ ಈಗಾಗಲೇ ಕೆಲವೊಂದು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದೆ. ಏನಂತಂದು ಹೇಳಿದ್ರೆ, ಈ ಉಪಪಂಗಡಗಳನ್ನ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಅನ್ನುವಂಥದ್ದು ಇಡೀ ಲೆಕ್ಕಾಚಾರವನ್ನು ತೆಗೆದುಕೊಂಡ್ರೆ ಒಂದೇ ಸಮುದಾಯ. ಅದರಲ್ಲಿ ಉಪಪಂಗಡಗಳನ್ನ ಕೊಡುವಂತದ್ದು ದಾಸ ಒಕ್ಕಲಿಗ ಆಗಿರ್ಬೋದು, ಮರಸು ಒಕ್ಕಲಿಗ ಆಗಿರ್ಬೋದು, ಈ ರೀತಿಯ ಒಂದು ಉಪ ಕೋಡ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿದೆ. ಮತ್ತೆ ಇಂಗ್ಲಿಷ್ ಅಕ್ಷರಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಸ್ಪೆಲ್ಲಿಂಗ್ ಅನ್ನು ಕೂಡ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೇ ಜಾತಿ ಪಟ್ಟಿಯಲ್ಲೂ ಕೂಡ ಈಗ ಹಿಂದುಳಿದ ಆಯೋಗವು ಕೂಡ ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಗೊಂದಲ ಆಗತ್ತೆ. ಇದು ಎಲ್ಲವೂ ಕೂಡ ಲೋಪದೋಷಗಳನ್ನ ಸರಿಪಡಿಸಿಕೊಳ್ಬೇಕು ಅನ್ನೋ ಒತ್ತಾಯವನ್ನ ಇಟ್ಟಿದೆ. ಆದ್ರೆ ಇವತ್ತಿನ ಸಭೆಯ ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ, ಪಕ್ಷಭೇದ, ಪಕ್ಷದ ಬೇರೆ ಬೇರೆ ರಾಜಕೀಯ ಬೇರೆ, ಆದ್ರೆ ಸಮುದಾಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಷ್ಟು ನಿರ್ಣಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗೂಡಬೇಕು. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಜೆಡಿಎಸ್ ಇರಲಿ, ತಮ್ಮ ತಮ್ಮ ಪಕ್ಷದ ವೇದಿಕೆಗಳಲ್ಲಿ ಇವತ್ತಿನ ನಿರ್ಣಯ ಏನಾಗುತ್ತೆ ಅದನ್ನೇ ಮಂಡಿಸಬೇಕು. ಮತ್ತೆ ಈಗಾಗಲೇ ಆಕ್ಷೇಪಗಳೇನಿತ್ತು ಆ ಆಕ್ಷೇಪಗಳನ್ನು ಕೂಡ ಮುಂದುವರಿಸಬೇಕು. ಅದೆಲ್ಲವೂ ಕೂಡ ಸರಿಪಡಿಸಲಿಕ್ಕೂ ಕೂಡ ಒತ್ತಡವನ್ನ ಹಾಕಬೇಕು ಅಂತ ಒಂದಷ್ಟು ಸೂಚನೆಗಳು ಬಂದಂತೆ ಕೊಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಒಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮೀಕ್ಷೆ ವಿಚಾರಕ್ಕೆ ಕ್ಯಾಬಿನೆಟ್ ನಲ್ಲೂ ಕೂಡ ಆಕ್ಷೇಪಗಳನ್ನ ಎತ್ತಿದ್ರು. ಮತ್ತೊಂದು ಕಡೆಗೆ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ತರುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಹನುಮಂತು.